5 ಇಡ್ಲಿ 5 ಮಿರ್ಚಿ 20 ರೂಪಾಯಿ. ಭಾಳ ಕಡಿಮೆ ಆಯ್ತು ಅಲ್ಲ. ಸಿಟಿಯಾಗ 20 ರೂಪಾಯಿ ಒಂದು ಇಡ್ಲಿ ಕೊಟ್ರೂ ಸುಮ್ಮನೆ ತಿಂತಾರೆ. ಒಂದು ಗ್ಯಾಸ್ ತುಂಬಿಸ್ಕೋಬೇಕಂದ್ರೆ 1000 ರೂಪಾಯಿ ಆದ್ರೂ ಬೇಕು. 1000 ರೂಪಾಯಿ ಬೇಕ್ರಿ. ಅದು ಒಂದು 15 ದಿವಸ ಖಾಲಿ ಆಗಿಬಿಡುತ್ತೆ. ಮತ್ತೆ ಹಳ್ಳಿ ಹೊತ್ತಂತ ಏನ್ ಮಾಡ್ಬೇಕ್ರಿ? ಅದಕ್ಕೆ ಕಟ್ಟಿಗೆ ಮೇಲೆ ಮಾಡ್ತೀವಿ ನಾವು. ಅಲ್ರಿ ತಿಂದೋಕಾರ ನಾಳೆ ಬಂದು ಕೊಡ್ತಂತಾರೆ. 15 ದಿನ ಒಳ್ಳೆ ಬರಾಗಿಲ್ಲ ಅಂಗಡಿ ಕಡೆ. ಅಲ್ರಿ ಒಳ್ಳೆ ಮೇಲೆ ನಾವ ಬರ್ಬೇಕಲ್ಲ. ಅವ್ರ ಮಕ್ಕ ನಾವು ನೋಡ್ಬೇಕು, ನಮ್ಮ ಮಕ್ಕ ಅವ್ರು ನೋಡ್ಬೇಕು. ಮತ್ತೆ ವಯಸ್ಸಾಗೈತ್ರಿ, ಹೊರಗಡೆ ದುಡಿಯೋದಾಗಲ್ಲ. ಮತ್ತೆ ಇಲ್ಲೇ ಜೀವನ ಮಾಡಿಬಿಡೋದ್ರಿ. ಮಾಡ್ರಿ ಮಿಶಿ ಲಕ್ಷ್ಮಪ್ಪ ಇಲ್ಲವಾ? ಇಷ್ಟೊಂದು ಕೊಟ್ಟಿಲ್ಲಮ್ಮ. ಇದು ಎಷ್ಟು ರೂಪಾಯಿ ಇದು? ಯಲಬುರ್ತಿ ಊರಲ್ಲಿ ಒಂದು ಹಳೆಯ ಹೋಟೆಲ್ ಇದೆ. ತಗಡಿಂದು ಮಾಡಿ ಇದು ಮಾಡಿದ್ದಾರೆ. ಇದು ಹೋಟೆಲ್ ಅಂತ ನೀವು ನಂಬಕ್ಕೆ ಆಗೋದೇ ಇಲ್ಲ ಅಂತ ಒಂದು ಹೋಟೆಲ್ ಇದು. ಬಟ್ ಒಳಗಡೆ ಎಲ್ಲ ಇಲ್ಲಿ ಊರಿನ ಜನಕ್ಕೆ ಇದು ಹೋಟೆಲ್ ಎಲ್ಲ ಸಿಗುತ್ತೆ. ಒಗ್ಗರಣೆ ಐತ್ರಿ. ಅಂದ್ರೆ ಸಾಯಂಕಾಲ ಮಟ್ಟ ಒಲಿ ಹಂಗ ಉರಿಯೋದ ಬೆಂಕಿ. 4 ಗಂಟೆಯಿಂದ ಬೆಳಗ್ಗೆ 4 ಗಂಟೆ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಅನ್ನಮ್ರಿ. ಜಗ್ಗಿ ಮಂದಿ ದೇವಸ್ಥಾನ ಐತಿ ಅಲ್ಲಿ. ಮಾತಾಡ್ಸಿದ್ನ ಅವರು ಅನ್ನಪ್ಪ ಅಂತ. ಹೌದ್ರಿ, ನಾವು ಒನ್ನಮ್ರಿ. ಒಂಥರ ಅದ್ಭುತ ಬಿಡ ಅವರು. ವನ್ನೇಶು, ವನ್ನಮ್ಮ, ವನ್ನಪ್ಪ, ವನಗುಡ್ಯಪ್ಪ, ದೇವ್ರ ಹೆಸರು. ಎಲ್ಲ ಇಟ್ಕೊಂಡಿದ್ರಿ. ಒಂದು ಮನ್ಯಾಗ ಒಬ್ರ ಇರಕ ಬೇಕ್ರಿ. ಮನೆಗೊಬ್ರು ಇರ್ಬೇಕ್ರಿ. ವನ್ನಮ್ಮ, ವನ್ನೇಶ್ ಇರ್ಬೇಕ್ರಿ ಎಲ್ಲ ಮನ್ಯಾಗ್ರಿ. ಅವ್ರ ಹೆಸರು ಕರ್ಲಿಲ್ಲ ಅಂದ್ರ ಅವೆಲ್ಲ ಮಕ್ಳು ಅಳಕತ್ ಬಿಡ್ತಾರ್ರಿ. ಎಲ್ಲಾರು ವನ್ನಮ್ಮ, ವನ್ನೇಶ. ಇಲ್ಲೇ ಶುರು ಮಾಡ್ರಿ? ಬೇರೆ ಹೋಟ್ಲ್ ಇತ್ತು ಯಾವಾಗನ? ಅಲ್ಲಿ ಆ ಸೈಡ್ ಇತ್ರಿ. ಅಲ್ಲಿ ಬಂದ್ಮೇಲೆ ಇಲ್ಲಿ ಬಂದಿವಿ. ಅಲ್ಲಿ ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ? ಎಷ್ಟು ವರ್ಷ ಆತ್ರಿ ಹೋಟೆಲ್ ಮಾಡಿ? ಇಲ್ಲಿ ಬಂದ್ ಒಂದ್ 6 ವರ್ಷ ಆತ್ರಿ. ನಮಸ್ಕಾರ ರೀ. ನಿಮ್ಮ ಹೋಟೆಲ್ದ ವಿಡಿಯೋ ಮಾಡಕ್ ಬಂದಿದ್ವಿ. ಭಾಳ ಚೆನ್ನಾಗೈತೆ. ನಾಷ್ಟ ಇಡ್ಲಿ, ಮಿರ್ಚಿ. ಒಂದು ಪ್ಲೇಟ್ ಇಡ್ಲಿ ಎಷ್ಟು? ಒಂದು ಪ್ಲೇಟ್ ಇಡ್ಲಿಗೆ 20 ರೂಪಾಯಿ ರೀ. 20 ರೂಪಾಯಿ. ಎಷ್ಟು ಇಡ್ಲಿ ಕೊಡ್ತೀರಿ? 5 ಇಡ್ಲಿ ಕೊಡ್ತೀವಿ. 5 ಇಡ್ಲಿ ಕೊಡ್ತೀರಿ. 5 ಮಿರ್ಚಿ ಕೊಡ್ತೀವಿ. 5 ಮಿರ್ಚಿ 20 ರೂಪಾಯಿ. 5 ಇಡ್ಲಿ 5 ಮಿರ್ಚಿ 20 ರೂಪಾಯಿ. ಹಾಂ, 5 ಇಡ್ಲಿ 20. ಓಕೆ ಓಕೆ, ಡನ್ ಡನ್. 5 ಇಡ್ಲಿ 20 ರೂಪಾಯಿ. ಭಾಳ ಕಡಿಮೆ ಆಯ್ತು ಅಲ್ಲ. ಸಿಟಿಯಾಗ 20 ರೂಪಾಯಿ ಒಂದು ಇಡ್ಲಿ ಕೊಟ್ರೂ ಸುಮ್ಮನೆ ತಿಂತಾರೆ. ಏನೇನಿದೆ? ಚೀಟಿ ಹಚ್ಚಿ ಕೊಡ್ತಾರೆ. ಚೀಟಿ ಬರ್ದು ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ಇಟ್ಟನಂದ್ರೆ ಆಟ ತಗೊಂತಾರೆ. ಇಡ್ಲಿ ಒಂದು ವಡ 50-100 ರೂಪಾಯಿ ಮಾಡ್ತಾರ. ಅಯ್ಯೋ ಶಿವ, 2 ಇಡ್ಲಿ ಒಂದು ವಡ 10 ರೂಪಾಯಿ. ಹೊರಗೆಲ್ಲ 10 ರೂಪಾಯಿ ಐತಿ ಎಲ್ಲ. 2 ರೂಪಾಯಿ ಚಾ. ಸೂಪರ್ ಸೂಪರ್. ಗರಂ ಒಲಿ ಮೇಲೆ ಕಾಯಿಸ್ತಾ ಇದಾರೆ ಚಾನ. ಹಳ್ಳಿ ಹೊತ್ತ ಒಂದು ಗ್ಯಾಸ್ ತುಂಬಿಸ್ಕೋಬೇಕಂದ್ರೆ 1000 ರೂಪಾಯಿ ಆದ್ರೂ ಬೇಕು. 1000 ರೂಪಾಯಿ ಬೇಕ್ರಿ. ಅದು ಒಂದು 15 ದಿವಸ ಖಾಲಿ ಆಗಿಬಿಡುತ್ತೆ. ಮತ್ತೆ ಹಳ್ಳಿ ಹೊತ್ತಂತ ಏನ್ ಮಾಡ್ಬೇಕ್ರಿ? ಅದಕ್ಕೆ ಕಟ್ಟಿಗೆ ಮೇಲೆ ಮಾಡ್ತೀವಿ ನಾವು. ಇಲ್ಲೇ ಸಿಗ್ತಾವ. ಅವು 5,000 ರೂಪಾಯಿ ರೀ. ಒಂದು ಗಾಡಿ ತಂದ್ರೆ ಒಂದು 3-4 ತಿಂಗಳು ಆಕಾವ. ಮತ್ತೆ ಗ್ಯಾಸ್ ಆದ್ರೆ ಅವು ಜಲ್ದಿ ಹೋಗ್ಬಿಡ್ತೀರಿ. ಒಂದು ಟ್ಯಾಕ್ಟ್ರಿ ಕಟ್ಟಿಗೆ ಅಂದ್ರೆ ಎಷ್ಟು ರೂಪಾಯಿ ಆಗುತ್ತೆ? 5,000 ರೂಪಾಯಿ, 6,000 ರೂಪಾಯಿ. ಮತ್ತೆ ಗ್ಯಾಸ್ ಆದ್ರೆ 15 ದಿವಸದಾಗ ಖಾಲಿ ಆಗಿಬಿಡ್ತಾರೆ. ಮತ್ತೆ ನಮ್ಮ ವಾಟಿ ಜೀವನ ಹೆಂಗ? ಹೋಟೆಲ್ ಅಂದ್ರೆ ಮುಂಜಾನೆ ಸಾಯಂಕಾಲವರೆಗೆ ಹಚ್ತಾ ಇರ್ಬೇಕು, ಬೇಗ ಖಾಲಿ ಆಗ್ಬಿಡುತ್ತೆ. ಮತ್ತೆ ಕಟ್ಟಿಗೆ ಆದ್ರೆ 2-3 ಕಟ್ಟಿಗೆ ಆದ್ನಂದ್ರೆ ಸಾಯಂಕಾಲ ಆಗಿಬಿಡ್ತಾರೆ. ಅದಕ್ಕೆ ನಾವು ಕಟ್ಟಿಗೆ ಮೇಲೆ ಮಾಡ್ತಾರೆ. ಅದೇನ್ರಿ ಕೇಟಿ ಚಾ ಆದ್ರೆ ಅಷ್ಟ ಒಲೆ ಮೇಲೆ, ಗ್ಯಾಸಿ ಮೇಲೆ. ಮಿರ್ಚಿ ಮಾಡ್ತೀರಿ. ಖಾರ. ಚಾ. ಚಾ ಅಂದ್ರೆ ಕಂಟಿನ್ಯೂ ಇರ್ತಾ ಇರುತ್ತೆ. 5 ರೂಪಾಯಿ ಅರ್ಧ ರೀ. 10 ಅರ್ಧ ಒಗ್ಗರಣೆ 5 ರೂಪಾಯಿ. ಹಳ್ಳಿ ಅಲ್ರಿ ಇದು. ಮತ್ತೆ ಅಲ್ರಿ ತಿಂದೋಕಾರ ನಾಳೆ ಬಂದು ಕೊಡ್ತಂತಾರೆ. 15 ದಿನ ಒಳ್ಳೆ ಬರಾಗಿಲ್ಲ ಅಂಗಡಿ ಕಡೆ. ಆಗ ಅಷ್ಟ ಅಲ್ರಿ. ಪ್ಯಾಟ್ ಆದ್ರ ರೊಕ್ಕ ಕೊಟ್ಟು ಹೋಗ್ತಾರ್ರಿ. ಇಲ್ಲಂದ್ರೆ ಅಂತ ಅಂಗಿ ಬಿಚ್ಚಿಟ್ಟು ಹೋಗಿ ನಮ್ಮ ಟೇಬಲ್ ಒರ್ಸಕ್ ಬರ್ತೈತಿ ಅಂತಾರೆ ಪ್ಯಾಟ್ಯಾಗ. ಹಳ್ಳ್ಯಾಗ ಹಂಗೆ ಮಾತಾಡಕ್ ಬರಗಲ್ಲ ಅಲ್ರಿ. ಅಲ್ರಿ ಒಳ್ಳೆ ಮೇಲೆ ನಾವ ಬರ್ಬೇಕಲ್ಲ. ಅವ್ರ ಮಕ್ಕ ನಾವು ನೋಡ್ಬೇಕು, ನಮ್ಮ ಮಕ್ಕ ಅವ್ರು ನೋಡ್ಬೇಕು. ಮತ್ತೆ ಹಳ್ಳ್ಯಾಗ ಚಲೋ ಆಗಿಲ್ರಿ ಅದು. ನಮಗೆ ಎಷ್ಟು ಆಕೈತಿ ಅಷ್ಟು ಮಾಡಿಬಿಡೋದ್ರಿ. ಇದು ಹಿಟ್ಟು ಹೆಂಗೆ ರುಬ್ಬೋದು? ಎದ್ರಿ ಇಡ್ಲಿ ಹಿಟ್ಟು ಇದು ಐತ್ರಿ, ಮಿಷನ್ ಐತಿ, ಗೆಂಡರ್ ಐತಿ. ರೈತ್ರಿ ಮೊದ್ಲಾಗ ಅದು ಒಳ್ಳಾಗ ರುಬ್ತಿದ್ರಿ. ನಾವ ರುಬ್ತಿದ್ರಿ. ರುಬ್ಬದು ಇನ್ನ ಐತ್ರಿ ಅದು. ಮತ್ತೆ ಕರೆಂಟ್ ಒಲ್ಲ ಅಂದ್ರೆ ಒಳ್ಳಾಗ ರುಬ್ಬೇಕ್ರಿ ನಾವು. ಒಳಗಡೆ ಐತ್ರಿ.
ಕರೆಂಟ್ ಇದ್ರ ಗ್ಯಾಂಡರ್ ಐತ್ರಿ ಮತ್ತು ಕರೆಂಟ್ ಇಲ್ಲ ಒಳ್ಳಾಗ ರುಬ್ಬಕ್ರಿ. ಹ್ಞೂ ಹಳ್ಳಾಗ ಮತ್ತು ಇದಾಗ ಚಲೋ ಅಂತ ಇದಾಗ ಹೊಂಟು ಬಿಡೋದ್ರಿ. ಇನ್ನೊಬ್ರು ಹೊಲ್ದಕ್ಕಿಂತ ದುಡಿಯೋಕ್ಕಿಂತನ ನಮ್ಮ ಮಾಡ್ಕೊಂತ ಹೋದ್ರೆ ಇದ್ದು ಬಿಡ್ತದೆ. ಮತ್ತು ವಯಸ್ಸಾಗೈತ್ರಿ ಹೊರಗಡೆ ದುಡಿಯೋದಾಗಲ್ಲ, ಮತ್ತು ಇಲ್ಲೇ ಜೀವನ ಮಾಡಿಬಿಡೋದ್ರಿ. ಕಾರ್ ಐತೆನ ಮಂಡಳ ಐತಿ, ಏನೋ ಒಂದು ಕೊಡು ಬಾ ತಿನ್ನಕ್ಕೆ. ಹಾಂ ಕುಂದ್ರ ಮನೀಶ್ ಬನ್ನಿ, ನೀವು ಬನ್ನ. ಚೆನ್ನಾಗಿ ಮಾಡಿದ್ದಾರೆ. ನೀರಿನ ವಾಟರ್ ಬಾಟ್ಲ್ ಮಾಡಿದ್ದಾರೆ ದೊಡ್ಡದು, 25 ಲೀಟ್ರಿಂದ. ಫಿಲ್ಟ್ರ್ ನೀರೇ ಸೂಪರ್ ಅಲ್ಲ, ಫಿಲ್ಟ್ರ್ ನೀರು ಸಿಗ್ತಾ ಇದೆ ಹಳ್ಳಿಯಲ್ಲಿ. ಹಾಂ, ಎಲ್ಲ ಫಿಲ್ಟರ್ ನೀರು. ಹಾಂ ನಮಸ್ಕಾರ ರೀ, ನೀವು ಹೊಂಟ್ರಿ, ನೀವು ಮಾತಾಡ್ಸ್ಬೇಕಂತ ನಾನು ಕಂಡೆ. ನಿಮ್ಮ ಹೆಸರು ರೀ? ಲಕ್ಷ್ಮಪ್ಪ ರೀ. ಲಕ್ಷ್ಮಪ್ಪ. ಎಷ್ಟು ವರ್ಷದಿಂದ ಈ ಹೋಟ್ಲಿಗೆ ಬರಾಕತ್ತೀರಿ? ಇವಾಗಲೇ ಭಾಳ ಸಾತ್ ಬರ್ರಿ. ಭಾಳ ವರ್ಷ ಆದ್ರಿ. ನಿಮ್ಮ ಮಿಸ್ಸಿಂಗ್ ಮಾಡ್ರಿ. ಹಾಂ, ಲಕ್ಷ್ಮಪ್ಪ. ಮಿಶಿ ಲಕ್ಷ್ಮಪ್ಪ. ಹಾಂ, ಲಕ್ಷ್ಮಪ್ಪ ತೊಡ್ಕಿ. ಹಾಂ, ಉದ್ದ ಮೀಸೆ ಇದಾವ. ಇನ್ನ ತೆಗ್ದಿನ ಅವನ್ನ ಹಂಗ. ಸುಭಾಷ್, ಈಗ ಯಾವಾಗ ಕಾಲ ಹೋಗ್ತಾವ ಅವಾಗ ಮಿಸಿ ತೆಗ್ದೀನಿ. ಮಣ್ಕಲ್ ನೋವು ಇಲ್ಲ ಈಗ ಚಾಪ್. ಹಾಂ, ಬಿದ್ದು ಹೋಗೈತ್ರಿ ಚಾಪ್, ಇಲ್ಲಿ ಚೀಲನೂ ಹೋಗೈತಿ. ಚಲೋ ಆತ್ರಿ ಅಜ್ಜರ, ಮನೆ ಹೊಂಟ್ರಿ. ಹಾಂ ಹಾಂ, ಗಟ್ಟಿಯಾಗಿರಿ ನೀವು. ನೀವು ಗಟ್ಟಿದ್ರೆ ನಾವು ಗಟ್ಟಿರ್ತೀವಿ. ಅಲ್ರಿ ಇವನು ನಿಮ್ದ್ರಾಗ ಸೇರ್ಕೊಂಡ ಇಲ್ಲೇ ನಮ್ಮರ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲವ, ಇಷ್ಟು ಹಾಕೊಂಡ್ ಕೊಡ್ರಿಲ್ಲಮ್ಮ. ತಿಂದು ಬಿಡ್ರಿ. ಇದು ಎಷ್ಟು ರೂಪಾಯಿ ಇದು? ನೀವೊಂದು ತಿನ್ರಿ. 20 ರೂಪಾಯಿ. ಇಷ್ಟು ಹಾಕೊಂಡ್ 20 ರೂಪಾಯಿಗೆ. ನಾನು ಇಷ್ಟು ತಿಂದ್ರೆ ಹೆಂಗ ನಾನು ಮುಂದೆ ಕೆಲಸ ನಂದು. ಯಾವ ಅಲ್ಲ ಅಲ್ರಿ ಅಮ್ಮನ ಗುಡಿ ಐತೆ, ಅವ. ನಿತ್ಯ ಮಾಡ್ಬಿಡು. ಹಾಂ, ಹೋಗ್ಬಿಡಂತ ಹೊನ್ನಮ್ಮನ ಗುಡಿಗೆ ಹೋಗಿದ್ದು ನೀವಾಗ. ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ನೋಡ್ಕೊಂಡು ಬಂದ್ನವ. ಇದ ಫಸ್ಟ್ ಟೈಮ್ ಬಂದೀನಿ ಇಲ್ಲಿ. ಮಲ್ಕವ್ವ ಉಳ್ಳಾಗಡ್ಡಿ ನಾನು ಜಾಗಿ ತಿನ್ನಲ್ಲ ಬಿಡೋದು. ನೀನು ಒಂದು ಸ್ವಲ್ಪ ತಿಂತೀನಿ ನಾನು. ತಿನ್ರಿ ತಿನ್ರಿ, ಬೇಕಂತ ಹೋಗ್ಬೇಡ. ಇದಿರ್ತಾನ ಇಲ್ಲವ್ವ, ಇಲ್ಲವ್ವ, ಹಂಗೇನಿಲ್ಲ ಅವ್ವ. ಹಳ್ಳಿ ವಾತಾವರಣದಾಗ ನಿಮ್ಮ ಹತ್ರ ಬಂದ್ಬಿಟ್ರೆ ಅಪರೂಪ. ನಮಗೂ ಖುಷಿ ಆಗತ್ತವ ನೋಡಕ್ಕೆ. ನಮಗೆ ನೋಡಕ್ಕೆ ಇದು ಹೊಸದು ಅನ್ಸುತ್ತಾ. ನನಗೆ ಖಾರ ಮಂಡಾಳ ಭಾಳ ಇಷ್ಟ. ನಮ್ಮವ್ವ ಪ್ರೆಗ್ನೆಂಟ್ ಇದ್ದಾಗ ಖಾರ ಮಂಡಾಳ ಭಾಳ ತಿಂತಿದ್ಲಂತೆ. ಅವಾಗಿಂದ ಖಾರ ಮಂಡಾಳ ನನಗೆ ಭಾಳ ಇಷ್ಟ ಆಗಿ ಇವಾಗ ಮನ್ಯಾಗ ಮಾಡಿಟ್ರೆ ಮುಗೀತು. ಒಂದೊಂದು ಇಷ್ಟು ತೊಗೊಂಡು ತಿಂದ್ಬಿಡ್ತೀನಿ. ಈಗ ನಮ್ಮವ್ವ ಇಲ್ಲೇ ಯಲಬುರ್ಗಕ್ಕೆ ಇಲ್ಲಕ್ಕೆ ನಮ್ಮಪ್ಪ ಗಂಗಾವತಿ ಅಲ್ಲಿ ಮದುವೆ ಮಾಡ್ತೀನಿ. ಹಾಂ, ಗಂಗಾವತಿ. ಕುಡಿಯ. ಉಳ್ಳಾಗಡ್ಡಿ ಹಾಕಿ ಬೇಡವಾ? ಅಲ್ಲಿ ಕಡ್ಕೊಂಡು ತಿನ್ನ ಚಲೋ ಆಕೈತಾರ. ಉಳ್ಳಾಗಡ್ಡಿ ಬೇಡವಾ? ಹೆಚ್ಚಿಲ್ಲ ವಾಶ್ ನಗ್ಗಲ್ಲ ಆಳ ಕಡ್ಕೊಂಡು ತಿನ್ಲನ. ಮಂಡಾಳನ್ಯಾಗ ಕಡ್ಕೊಂಡು ತಿನ್ನು. ಬಸ್ನ್ಯಾಗ ಕುತ್ಕೊಂಡಿರ್ತೀವಲ್ಲ. ಹೋಗ್ತೀನಿ, ಬಸ್ನಾಗ ಹೋಗ್ಬೇಕು ಇವಾಗ. ಇನ್ನೇನು ಸರ ಬಾ, ಬಂದ್ರೆ ನಮ್ಮೂರಿಗೆ ಬಾ. ಬರ್ತೀನಿ ಬಂದು ಹೋಗಿ ಅಂಗಡಿಗೆ ಬರ್ತೀನವ. ಮತ್ತೆ ಅಲ್ಲಿ ಅಂಗಡಿ ಸಾಲಡ್ ಜಗ್ಗದಾವ. ಇಲ್ಲ ಬಿಡ, ಇದ ಅಂಗಡಿಗೆ ಬರ್ತೀನಿ, ಎಲ್ಲಿ ಬೇರೆ ಅಂಗಡಿಗೆ ಹೋಗಲ್ಲ. ಅದು ಅಂಗಡಿಗೆ ಬಂದು ಹೋಗ್ತೀನಿ. ಚಾ ಕುಡ್ದ್ಬಿಡ್ರಪ್ಪ. ಚಾ ಕುಡ್ದು ಬಿಡ್ಬೇಕು. 2 ಸಲ ಹತ್ತು ಕುಡಿಯಕ್ಕೆ. ಇದೊಂದು ಸರ್ ಕುಡ್ದ್ಬಿಡು. ಅಲ್ಲಿ ಚಾ ನೋಡಿ ಅರ್ಧ ಟೀ ಹಾಕಿ. ಸಾಕು. ಮನೇಶ್ ನೀನು ಕುಡಿತ ಚಾನ? ಕುಡೀರಿ ಬ್ರೋ, ಒಂದು ಕಪ್. ಹಿಂಗೆ ರೂಢಿ ಐತಿಲ್ಲ. ಕುಡಿ. ಓಕೆ, ಟೀ ಎಲ್ಲ ಕುಡ್ಕೊಂಡೆ. ತುಂಬ ಚೆನ್ನಾಗಿ ಅನಿಸ್ತು. ಅಮ್ಮನ ಜೊತೆ ಅಜ್ಜಿ ಜೊತೆ ಮಾತಾಡಿ ಭಾಳ ಖುಷಿ ಕೂಡ ಆಯ್ತು ನನಗೆ. ಯಲಬುರ್ಗಿ ಅನ್ನೋ ಊರಿಗೆ ಬಂದಾಗ ಇಲ್ಲಿ ಬಂದು ಹೋಗ್ತೀನಿ. ಮತ್ತು ವನ್ನೇಶ್ ಬ್ರದರ್ನ ನೀವು ಎಲ್ಲರೂ ಟ್ಯಾಂಕ್ಸ್ ಹೇಳ್ಬೇಕು. ಕಮೆಂಟ್ ಮಾಡಿ ವನ್ನೇಶ್ ಬ್ರದರ್ಗೆ. ಯಾಕೆಂದರೆ ಇವತ್ತು ವನ್ನೇಶ್ ಬ್ರದರ್ ಅವ್ರು ನಂಗೆ ಸಿಗಲಿಲ್ಲ ಅಂದಿದ್ರೆ ನಾನು ಈ ಊರಿಗೆ ಬರ್ತಾ ಇರಲಿಲ್ಲ, ಇಲ್ಲಿ ಜನರ ಜೊತೆ ನಾನು ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ ಟು ವನ್ನೇಶ್ ಬ್ರದರ್ಗೆ. ಥ್ಯಾಂಕ್ ಯು ಬ್ರದರ್. ಆ್ಯಂಡ್ ಮತ್ತೆ ನಾನು ನನ್ನ ಬೈಕ್ ತೊಗೊಂಬರ್ತೀನಿ, ಅವಾಗ ಮತ್ತೊಂದು ಸರಿ ಮೀಟ್ ಮಾಡ್ತೀನಿ ನಿಮ್ಮನ್ನ. ಸಿಗೋಣ ಮತ್ತೆ ಹೊಸ ವೀಡಿಯೋಸ್ಗೆ ವೇಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ. ಮತ್ತೆ ಸಿಗೋಣ.